ದರ್ಶನಗೋಸ್ಕರ ಹೋಗಿದ್ರು. ಹೋದಾಗ ಅಲ್ಲಿ ಬಾಳೆ ಹತ್ತಿತ್ತು, ಸಿದ್ದಾರೂಢರಿಗೆ ದರ್ಶನ ಆಗಲಿಲ್ಲ. ಇವರು ಬಾಳೆ ಹಚ್ಚಿದ್ರು. ಅವ್ರಿಗೆ ಬಾಳೆ ಹಚ್ಚಿ ಕಾಯಿ ಹೊಡೆದಗಳಿಗೆ ಭಯಂಕರ ಕೆಟ್ಟ ಹೊಲಸನ ಆಗ್ಲಕತ್ತು ಕಾಯಿ. ಅವಾಗ ಕೈನೂರು ಕೃಷ್ಣಪ್ಪ, ಕಾಡೋಳು ಸಿದ್ದಪ್ಪ, ಕೃಷ್ಣನ ಚರಿತ್ರೆ ಗೋವಿಂದ ಭಟ್ ಏನ್ ಹೇಳ್ತಾರೆ ಸಿದ್ದಾರೂಢರಿಗೆ? ಏನು ಸಿದ್ದಾರೂಢ ಇನ್ನೊಮ್ಮೆ ಬರೋದ್ರೊಳಗ ನೀರಿರುವಾನು ಕೊಬ್ಬರಿ ಇರ್ಬೇಕು, ಕೊಬ್ಬರಿ ಇರ್ಬೇಕು, ನೀರಿರುವಾನು ಹಿಂಗ್ ನಿರಾಕಾರ ಸ್ವಲ್ಪ ಆಗ್ಬೇಕು ನೋಡಪ್ಪ ನೀನು ಅಂತ ಹೇಳಿದ್ರು ಸಿದ್ದಾರೂಢರಿಗೆ. ಅವಾಗ ಮುಂದೊಂದ 2-4 ತಿಂಗಳು ಬಿಟ್ಟು ಮತ್ತೆ ದರ್ಶನಕ್ಕೆ ಹೋದವರು ಹೋಗುದ್ರ ಸಿದ್ದಾರೂಢರ ಶರೀರ ಎಲ್ಲ ಪವಿತ್ರ ಆಗಿಬಿಟ್ಟು ಒಂದು ಕಾಯಿ ಹೊಡೆದು ಅದ್ರೊಳಗೆ ನೀರು ಇಲ್ಲ, ಕೊಬ್ಬರಿನೂ ಇಲ್ಲ, ನಿರಾಕಾರ ಸ್ವರೂಪ ಆಗಿಬಿಟ್ಟಿಲ್ಲ. ಅದಕ್ಕೆ ಶಿಕ್ಷಣ ಸರಿತು ಅವ್ರ ಮುಂದೆ ಪದ್ಯ ಹಾಡ್ದ ಏನಂತ? ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ ಕೊಡವ, ತಿಕ್ಕಿಲ್ಲ ತೀಡಿಲ್ಲ ತಳತಳ ಹೊಳಿತೈತಿ. ಅದಕ್ಕಿಂತ ಹಾಡ್ಯಾರ. ಹಂಗ ಆದಾಗ ನೀ ಎಲ್ಲಿ ಹೋದೆ ಅಂದ್ರೆ ಅದು ಕೊನೆ ದ್ವಾರ ಪಶ್ಚಿಮ ಏಕದಳದಲ್ಲಿ. ಇದು ಏನು ಉತ್ತಮರಿಗೆ ಇನ್ನ ವಿದ್ಯಾರ್ಥಿ ನೀವು ನಾವು ಹೋಗುವಂತ ದ್ವಾರಗಳು ಬೇರೆ ಹೇಳುದು ಕಂಡು ಹಿಡಿತಾರಲ್ಲ. ಕಾಲ್ಮಡಿ ಹೋಗ್ಯಾವೋ ಅವನ ಸಂಸಾರದಿಂದ ಜೀವ ಹೋಗ್ಯಾರ. ಬೈಕೈ ಹೇಳೋದು ಗುದಸ್ಥಾನದಿಂದ ಹೋಗ್ಯ ನಿಮ್ ಜೀವ. ಹಿಂಗೆಲ್ಲ ಲಕ್ಷಣಗಳವ. ಉತ್ತಮರು ಹೋಗೋದು ಮಾತ್ರ ಈಗ ಸಿದ್ದಾರೂಢರು ಏನ ಹಂಗಾಗಿದ್ರಲ್ಲ. ಸಿದ್ದಾರೂಢರು ಮತ್ತು ಇದು ಅಂದರೆ ನಾವು ಬರುವುದೇ ಆದ್ರೂ ಕೂಡ ಲಾಡಬಂದ ಅಳಂದ ಲಾಡೆ ವಿಶಾಖ ಮತ್ತ 56,000 ಶಿಷ್ಯರಿದ್ರು. ಚಿರಾಗ್ ದೇವಿ ನಸರುದ್ದೀನ್ ಗುರುಗಳಿಗೆ ಒಂದಲ್ಲ ಎರಡಲ್ಲ ಅಂಥವ್ರು ಪರಮ ಶಿಷ್ಯರು ಗುರುಗಳಿಗೆ ಕಾಜೆ ಬಂದಿನ ಮಾತ್ರ ಮತ್ತು ಅಲ್ಲಿ ಲಾಡೆ ವಿಶಾಖ ಹೇಳಮ್ಮ. ಯಾಕಂದ್ರೆ ಒಮ್ಮೆ ಗುದ್ದಿ ಹಿಡ್ಕೊಂಡು ಕೂತ್ರೆ ವಿದ್ಯಾರ್ಥಿಗೆ ಹೆಂಗಾಗ್ತದ? ಈಗ ರಾಮದೇವ್ರು ಅವರು ಹೇಳಿ ಇದಕ್ಕೆ ಸ್ಟಾಪ್ ಕೊಟ್ಟು ನೋಡೋಕೆ ಗಣಪತಿ ಮುಂದೆ ಹೇಳ್ಯಾರ. ರಾಮದೇವರ ತಂಗಿ ಅವ ಮಾಯ ಭ್ರಾಂತಿಯಾಗಿ ಆಲತ್ತಿರಲಿಲ್ಲ. ಅವ ಯಾವ ಹೇಳ್ಯಾರ ನಿನಗೆ ಇದರ ಠಾವ ಗೊತ್ತಿಲ್ಲವ. ಇವರು ಮೊದಲ ರಾವಣ ಕುಂಭಕರ್ಣಿದ್ರು ವೈಕುಂಠದಾಗ. ಇವರಿಗೆ ಜಯ ವಿಜಯದಂತ ಮೊದಲನೇ ಹೆಸರು ಬರ್ಕೋ. ಜಯ ವಿಜಯರು ವೈಕುಂಠಕ್ಕೆ ಇದ್ರು. ಶನಕಸ ನಂದಾದಿಗಳು ವೈಕುಂಠ ಬಾದರು. ಅವರ ವಯಸ್ಸು 12 ವರ್ಷ ಎದ್ದು ಇವರು ಮಾತ್ರ ಸಣ್ಣವರಂತ. ಜಯ ವಿಜಯ ಅವರಿಗೆ ಕೊಡಲಿಕ್ಕೆ ಮತ್ತ ಆಗ ದಿವ್ಯಜ್ಞಾನಿ ಸರ್ಕಸ ನಂದ ಹೇಳ್ತಾನವನೀಗ. ಅಂದ್ರೆ ನೀವು ಇರಬಾರದಪ್ಪ ಇಂಥ ಪವಿತ್ರ ವೈಕುಂಠದಾಗ. ನೀವು 7 ಜನ್ಮ ಮಾನವರಾಗಿ ಹುಟ್ಟಿ ಭೂಲೋಕದಾಗ. ಆವಾಗ ಅವರು ಗದಗದ ಅಡಿಗೆ ಕೆಟ್ಟ ಹೋಯ್ತಂದ್ರು ನಮ್ಮ ಅಡಿಗೆ ನಮ್ಮ ಗುರುವಿನ ಅಡಿಗೆ ಬಿಟ್ಟು ಹ್ಯಾಂಗ ಹೋಗುದು ಭೂಲೋಕದಾಗ. ಜನ್ಮ ಮಾನವರಾಗಿ ಹುಟ್ಟಿದಂತ ಸರ್ಕಸನಂದಾದಿಗಳು ಶಾಪ ಆಗಿರೋ ನಮಗ. ಇನ್ನು ಋಷಿಗಳ ಆಡಿದ ಮಾತು ಖುಷಿ ಹೋಗುವುದಿಲ್ಲ. ಆವಾಗ ದಿವ್ಯ ಜ್ಞಾನಿ ಆವಾಗ ಕೇಳ್ತಾನ ಅವರಿಗೆ ನಿಮಗ 3 ಜನ್ಮ ಬೇಕ 7 ಜನ್ಮ ಬೇಕ ಮೊದಲು ಹೇಳ್ರಿ. ತಾಳಿ ಮಾತ್ರ 7 ಜನ್ಮ ಸುತ್ತ ಹಾಕಿ ಬರ್ಬೇಕಾದ್ರೆ ದೂರಾದ ಮರ್ಮ. ಗುರುವೇ 3 ಜನ್ಮ ಕೊಡುವಂತ ಶಾಸ್ತ್ರ ಹಾಕ್ಯಾರ. ಆವಾಗ ಆದಿನಾರಾಯಣ ಕೇಳ್ತಾನೆ ಜಯ ವಿಜಯರೀಗ 3 ಜನ್ಮ ಕೊಟ್ರೆ ಕೆಟ್ಟ ಹೆಸರು ಬರ್ತಾವ. ನೀವು
ಲೋಕದಾಗ ನನ್ನ ನೀವು ಪುಟನನ್ನ ವೈರಿ ಆಗಿ ಜನ್ಮ ಮಾತ್ರ ಎತ್ತೀರಿ ನಿಮ್ಮದು ಕ್ಯಾಟ ಹೆಸರ ಸಾರುವುದಪ್ಪ ಹೃದಯವ ಅವರ ಕೆಲಸ ಆಗಿರೋದ್ರೆ ಸಿರಗಾಯಿ ಹೊಡಿತಾರು ಬಾಲಗಟ್ಟೀಗ ದೇವರ ತುಂಬಿಕೊಂಡ ನಪ್ಪ ಸೋಮ ರೂಪಲ್ಲ ಮಲ್ಲಿನ ಜನ್ಮದೊಳಗ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪಾಗಿ ಹುಟ್ಟಿದ್ರು ಅವರಿಗೆ ಸಮಾನ ಮಾಡಿಲ್ಲ ನರಸಿಂಹ ಅವತಾರದಾಗ ನಮ್ಮ ಅಣ್ಣವ್ರ ಮಾತ ನೀಲ್ವಾ ಹರಿದು ಅದು ಮಹಾಪ್ರಸಾದ ಅಂತ ಹೇಳ್ಯಾರಪ್ಪ ಜ್ಞಾನಿಗಳು ಇದು ಸಿಳಗಾಯಿ ಹೊಡೆದು ಬಂದಾನಂದ್ರ ಯಾವ ಯುಗದಾಗ ಇಲ್ಲಿ ಚಿಕಿತ್ಸೋ ಬಾದ್ರ ತೀರ್ಲಾರಪ್ಪ ಒಂದೇ ನಾಲಿಗೆ ಕೊನೆ ಭಾಗದೊಳಗ ಆವಾಗ ಅವರಿಗೆ ಮಾತ್ರ ಕೊಲ್ಲಿಲ್ಲ ರಾಮ ಅವತಾರದಾಗ ಮುಂದ ಗಂಡ ಒಕ್ಕಡ ಶಿಶುಪಾಲರು ಮೂರನೇ ಜನ್ಮದಾಗ ಅವರಿಗೆ ಕೊಲ್ಲಿಲ್ಲ ತಂಗಿ ಕೃಷ್ಣ ಅವತಾರದಾಗ ಅವರ ಯೋಚನೆ ಮಾಡಿಕೊಂಡವರು ಅವರ ಕಾರಣ ಮಾತ್ರ ಕಂಡ ತಂಗಿ ನಿನ್ನ ಮಾಯ ಎಲ್ಲಿ ಕೂಡಿ ಹೋಗಿದ್ದಾವ ಏ ಹೆಣ್ಣು ಮಾಯ ಅಲ್ಲ ಹೊನ್ನು ಮಾಯವಲ್ಲ ಇನ್ನ ಹೊನ್ನು ಭೂಮಿ ಮಾಯ ಅಲ್ಲ ಇನ್ನ ಆಶೆನೆ ಮಾಯ ಅಂತ ಸೃತಿ ಸಾತಾ ಬಂದಾಗ ಇದು ಮಾಯ ಅಂದ್ರೆ ತಾಯಿ ಗುಣ ಬರ್ಬಾರೋ ಹಿಂಗ ಇನ್ನ ನಿರ್ಮಾಯ ಅಂದ್ರೆ ತಂದಿ ಗುಣಗಳು ತಿಳಿಸುವ ಸರ್ವ ಮಾತ್ರ ತಾಯಿಯು ನಿರ್ಗುಣ ಮಾತ್ರ ತಂದಿ ಇನ್ನ ಜ್ಞಾನ ತಂದಿದು ಅಜ್ಞಾನ ತಾಯಿಯು ಓದಿರುವ ಸತ್ಯವಾದ ಇದು ಮಾತ್ರ ಮುಗಿದಂಗಾಯ್ತು ಮತ್ತೊಂದು ವಿಷಯ ಉಳಿತು ಆ ತತ್ವಸಾರ ತಿಳಿಬೇಕಾದ ತಂಗಿ ಇದರ ಹಂಗೆ ತೋರ್ನವಾಗ ತತ್ವಜ್ಞಾನ ಸಿಗ್ತಾವ ಅವರೀಗ ಅದಕ್ಕೆ ಯಾಕ ಮಾಡಿದ್ರು ಹೇಳ್ತಾಳೆ ಹಣ್ಣನ್ನು ತಿಂದ ಬಳಿಕ ಆ ಮರವನ್ನು ಹಾಲು ಕಡಿದರೇನು ಏನಂತ ಅಕ್ಕ ಹಣ್ಣನ್ನು ತಿಂದ ಬಳಿಕ ಆ ಮರವನ್ನು ಹಾಲು ಕಡಿದರೇನು ಹೆಣ್ಣನ್ನು ಕೆಟ್ಟ ಬಳಿಕ ಅವರನ್ನು ಹಾಲು ಆಡಿದರೇನು ಕಾಯದ ಹಂಗೆ ನೀಗಿದ ಬಳಿಕ ನಾಯಿ ತಿಂದರೇನು ನೀರು ಕುಡಿದರೇನು ಚೆನ್ನ ಬಲಿಗಾದಂತ ಅದಕ್ಕ ಕಾಯದ ಹಂಗೆ ದೊರೆಯುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ ಜ್ಞಾನಿಗಳು ಈ ಕಾಯಕ ಎಂಬುದೇ ಮುಕ್ತಿ ಆದಂತ ವಿದ್ಯಾಶ್ರೀ ಅವರು ಹೇಳ್ತಾರೆ ಆಗವ ಕಟ್ಟಿ ಯಾಕಂದ್ರೆ ಪಾಯಿಂಟ್ ಹೊಡೆದಾಗ ನೋಡೋಣ ಅಣ್ಣ ಹೆಂಗ್ ಹೇಳ್ತಾರಂತ ಹಿಂಗ್ ಹೇಳ್ತಿದ್ವು ದುಮ್ಕಿ ಆಡ ಹೆಣ್ಮಕ್ಳಿಗೆ ಹೆಣ್ಮಕ್ಳದ ಜನಿಕೆ ಯಾಕೆ ಮುಂದೆ ಯಾವ ವಿಷಯಗಳು ಹೆಂಗ್ ಹೇಳ್ತಾರ ಅಂತಂದು ಮುಂದಿರ್ತಾರ ಅದಕ್ಕ ಈ ಕಾಯದ ಹಂಗೆ ದೊರೆಯದನ್ನ ಮುಕ್ತಿ ಅಂತ ಹೇಳ್ತಾರ ಈ ಶೇಖ್ ಫರೀದ್ ತಿಳಿದುಕೊಂಡು ಇಸ್ಲಾಂ ಧರ್ಮದಲ್ಲಿ ಜನ್ಮ ಎತ್ತಿದ ಅವ ನೋಡಿ ಕಾಜೆ ಬಂದೇನವ 36 ವರ್ಷದೊಳಗ ಅವ 46 ವರ್ಷ ಇಂಥ ದಾಂಡಿಗೆ ಒಂದು ವೃಕ್ಷಕ್ಕೆ ಕಾಲ ಕತ್ತರಿಗೆ ಹಾಕೊಂಡು ಜೋಗಿ ಬಿದ್ದಿದ್ದ ಶೇಖ್ ಫರೀದ್ ಹೋಗಿ ಇಸ್ಲಾಂನ ಕೇಳು ಬರೀ
ಶ್ವಾಸೋಶ್ವಾಸದ ಜೀವನಗಳು ಅಷ್ಟೇ ಉಳಿದಿತ್ತು. ಇಂತಿಂತವರೆಲ್ಲ ಮುಕ್ತಿ ದರ್ಶಿಸಿದ್ರ ಹೋಗ್ಯಾರ ಅದಕ್ಕ ಅವರು ಜೀವನವೇ ಹಾಕುತ್ತಾ ಹೇಳ್ತಾರೆ ಏನಂತ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಗಳು ನರನಿಗೆ ಮುಖ್ಯ ಹೇಳ್ತಾರವ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು ಹಣ ನಡಿ ನುಡಿ ಶಾಂತರು ನಾಡು ಕರುಣೆಯಲ್ಲಿ ಜೀವನಗಳು ಅಂತ ಹೇಳ್ತಾರೆ. ನೀತಿ ವಿಧಾನಾಗೋ ಮತ್ತ ಮುಂದುವರಿಯದಿರು ಕಾಮಾನಿಗಳನ್ನು ಜಯಿಸು ಆರು ನಾನೆಂದು ವಿಚಾರಿಸು ವಿಶ್ರಮ ಸಂಸಾರದಿಂದ ಕನಸೆಂದು ಅರಿ ಮಾನವಂತನ ಗುರು ಶಂಭೋಲಿಂಗದ ಒಲಿಸಿ ಗಂಭೀರ ಸುಖದೊಳಗಿರು ಕಂಡೆ ಆತ್ಮಹತ್ಯೆ ನಂಗೆ ಬಹಳ ತಿಳ್ಕೊಳ್ಳೋದು ಇದು ಅಧ್ಯಾತ್ಮ ಅಂತಂದು ಯಾಕಂದ್ರೆ ಹಾಡುತ್ತಿಲ್ಲ ಹೆಣ್ಮಗಳ ಹಾಡಕ ಹಾಡ್ತಾಳ ಎಂದೋ ಪಡೆಯೋ ಬಂದರೆ ಹೆಣ್ಮಗಳು ಕೂಡ ತಾಳ ಆ ಗಡಿಗೆ ನಮ್ಮ ಜಪಿಸಿ ನೋಡ್ರಿ ತಾಳ ಮಗ ಅವ ಸುಮ್ಮನಿದ್ದು ಚೆನ್ನಾಗಿ ನವನಿಗೆ ಶ್ರೀಕಾರದಾಗ ಹುಲಗ 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 ಅಂತಾಗ ಪಾಲ್ವಕ ಯಾಕೋ ನೀನು ಸೇಕೋತರಿ ಇಂಥ ಹೊಲಸ ಚೆಟ್ಟ ಯಾಕಂತಿದ್ ಕೆಟ್ಟದೇನೋ ತೆರಿ ಯಾರಿ ಬಿಡೋರು ಅವರು ಪಕ್ಷಿಸ ಮಾಡ್ತಾರೆ ಕೊಟ್ಟಾಗ ಕೂಡ ಎಷ್ಟೋ ಕಂಪನಿ ಹಿಂದ ಅಮಂಗ ಕೂಡ್ಯಾಗ ಹಿಂದವು ಹೆಣ್ಣು ಗುಂಡ್ಯಾಗಳು ಇವಕ್ಕ ಏನಂತ ಗೊತ್ತಿದೆ ಇಲ್ಲ ತಿಳಿಸು ಹೆಣ್ಮಗಳು ಚಂದ ಮುಂದ ಮಾತಾಡ್ತಾಳ ಬಂಗಾರದಂಗ ಇವು ಏನೇನು ಹಿಂದ ನಿಂತು ಅಂತ ಚಿತ್ರಬಾಯಿ ಚಿತ್ರಬಾಯಿ ಲಕ್ಕೆಗಳು ಇವು ಗೌಡ್ರು ಹಂಗರ ಹಕ್ಕೆಗಳು ಇವ್ರಿಗೆ ಎಲ್ಲಿ ಒಯ್ದು ತಿಕ್ಕಾಡ್ಬೇಕಪ್ಪ ಯಾವ ಹಿಡ್ಕೊಂಡು ನಿಂತಿದ್ದಾನ ಒಳಗಿ ತಂಗಿ ಯಾತ್ರಿ ನೀನು ಕೆಣಕಿದಂದ್ರೆ ಹೇಳ್ಬೇಕಾಗಿಲ್ಲ ಹರಿನ ಅಳದಾಗ ನೀನು ಹೋಗಿ ಕೂಡ್ಬೇಕಾದ್ರೆ ಪಶಿವ ಈಗಲ್ಲ ಪಶಿವ ಏಕದಳಕ ಮೊದಲ ದೃಷ್ಟಿ ಹಚ್ಚ ಆಹಾರಕ ಶೌರ್ಯದಿಂದ ಏರುತ್ತ ನಡೆಯ ತಂಗಿ ಮಣಿಪೂರ್ನಾಗ ಆಹಾರ ಸ್ವಾದಿಷ್ಟ ಮಣಿಪುರ ಹಿಂಗ 9 ಚಕ್ರ ನೀನು ಯಾತ್ರೆ ಇಟ್ಕೊಂಡು ನಡೆಯ ತಂಗಿ ಏರುತ್ತ ಬ್ಯಾಗ ಬ್ಯಾಗ ಹಾಗೆ ಹಸಗೆ ಖಾಲಿ ಇರ್ತಾನೆ ಮಂದಿರದವರು ನೋಡಿರೋ ಮಧುಹರ ಪ್ರಿಯ ಅಂತಾರೆ ಯಾಕ ಮಂದಿರಗಳಿಗೆ